ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 686 ಪಾಯಿಂಟ್ಸ್ ಗೇನ್ ಆಗಿ 57,919 ಕ್ಲೋಸ್ ಆದರೆ ನಿಫ್ಟಿ 171 ಪಾಯಿಂಟ್ಸ್ ಗೇನ್ ಆಗಿ 17,185 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 681 ಪಾಯಿಂಟ್ಸ್ ಗೇನ್ ಆಗಿ 39,305 ಕ್ಲೋಸ್ ಆಗಿದೆ. ಇವತ್ತು ಮಾರ್ನಿಂಗಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೂಮೆಂಟಮ್ ಕಾಣಿಸಿದೆ ಅಲ್ವಾ? ಇದಕ್ಕೆ ರೀಸನ್ ನಿನ್ನೆ ನೈಟು CPI ಇನ್ಫ್ಲೇಷನ್ ಡೇಟಾ ರಿಲೀಸ್ ಆದಮೇಲೆ US ಮಾರ್ಕೆಟಲ್ಲಿ ಒಂದೇ ಸಲ ಫಾಲ್ ಕಾಣಿಸಿದೆ. ಆ ಫಾಲ್ ಆದಮೇಲೆ ಅಗೈನ್ ಮಾರ್ಕೆಟ್ನಲ್ಲಿ ಒಳ್ಳೆ ರಿಕವರಿ ಕಾಣಿಸಿ ಕೊನೆಗೆ US ಮಾರ್ಕೆಟ್ಸು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನಿಮ್ಗೆ ಸ್ಕ್ರೀನ್ ಮೇಲೆ ಈಸಿಯಾಗಿ ಅರ್ಥ ಆಗೋಗುತ್ತೆ. ಓಪನಿಂಗ್ ಒಂದು ಸಿಗ್ನಿಫಿಕೆಂಟ್ ಗ್ಯಾಪ್ ಅಪ್, ಆ ಗ್ಯಾಪ್ ಅಪ್ ಆದಮೇಲೆ ಒಂದು ಆ ರೇಂಜ್ ಬ್ರೇಕ್ಔಟ್ ಮಾಡೋ ಪ್ರಯತ್ನದಲ್ಲಿ ಫೈಲ್ ಆಗ್ತಾ ರಿವರ್ಸಲ್ಲಿ ನಿಯರ್ಲಿ 200 ಪಾಯಿಂಟ್ಸ್ ಹತ್ರ ನಿಫ್ಟಿನಲ್ಲಿ ಫಾಲ್ ಕಾಣಿಸಿದೆ. ಓಕೆ, ಫಸ್ಟ್ ಇದು ಆಕ್ಚುಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದಿರೋ US CPI ಇನ್ಫ್ಲೇಷನ್ ಡೇಟಾ ಬಗ್ಗೆ ಮಾತಾಡ್ಕೊಳ್ಳೋಣ. CPI ಇನ್ಫ್ಲೇಷನ್ ಡೇಟಾ ಪ್ರೆಸೆಂಟ್ ನಿಮಗೆ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಎಕ್ಸ್ಪೆಕ್ಟೆಡ್ಗೆ ಅಂದರೆ ಎಸ್ಟಿಮೇಟ್ಸು 8.1 ಹತ್ರ ಇತ್ತು. ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ CPI ಇನ್ಫ್ಲೇಷನ್ ಡೇಟಾ 8.2 ಆಗಿ ಬಂದು ಇನ್ನು ಫೆಡ್ ಅವರು ನವೆಂಬರ್ ಮೀಟಿಂಗಲ್ಲೂ ಖಂಡಿತವಾಗಲೂ 75 ಬೇಸಿಸ್ ಪಾಯಿಂಟ್ಸ್ ಹೈಕ್ ತಗೋಬಹುದು, ರೇಟ್ ಹೈಕ್ ತಗೋಬಹುದು ಅಂತ ಒಂದು ಕಾನ್ಫಿಡೆನ್ಸು ಮಾರ್ಕೆಟಲ್ಲಂತೂ ಬಿಲ್ಡ್ ಆಗ್ತಿದೆ. ಇನ್ಫ್ಯಾಕ್ಟ್ ನವೆಂಬರ್ ತಿಂಗಳೇ ಅಲ್ಲ, ಡಿಸೆಂಬರ್ ಮೀಟಿಂಗ್ನಲ್ಲೂ ಇನ್ನೊಂದು 75 ಬೇಸಿಸ್ ಪಾಯಿಂಟ್ಸ್ ರೇಟ್ ಹೈಕು ಇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಬಂದಿದೆ. ಇನ್ಫ್ಲೇಷನ್ ಡೇಟಾ ಆದಮೇಲೆ ಈ ಥರ ಕಂಟಿನ್ಯೂಸ್ಲಿ ನವೆಂಬರ್ ಆ್ಯಂಡ್ ಡಿಸೆಂಬರಲ್ಲೂ ಫೆಡ್ ರೇಟ್ ಹೈಕ್ಸು ದೊಡ್ಡ ಮೊತ್ತದಲ್ಲಿ ಇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನಿಂದ ಸ್ಟಾಕ್ ಮಾರ್ಕೆಟ್ಸು ಈ ಇನ್ಫ್ಲೇಷನ್ ಬಂದ ತಕ್ಷಣವೇ ನೀವು ಗಮನಿಸಿದ್ರೆ US ಮಾರ್ಕೆಟ್ಸ್ ಆದರೂ ಆ್ಯಂಡ್ ಈವನ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ ಎಲ್ಲನೂ ಶಾರ್ಪ್ ಆಗಿ ಫಾಲ್ ಆಗ್ತಾ ನಮ್ಮ SGX ನಿಫ್ಟಿಯನ್ನು ನಿಯರ್ಲಿ 225 ಪಾಯಿಂಟ್ಸ್ ಹತ್ರ ಆ ಟೈಮಲ್ಲಿ ಫಾಲ್ ಆಗಿದೆ. ಆದರೆ ಸಡನ್ ಆಗಿ ಆ ಥರ ಡೌನ್ ಸೈಡ್ಗೆ ಫಾಲ್ ಆಗಿರುವಂಥ ಮಾರ್ಕೆಟ್ಸು, ಎಕ್ಸಾಂಪಲ್ S&P 500 US ಇಂಡೆಕ್ಸನ್ನು ತಗೊಂಡ್ರೆ ಲೋಸಿಂದ 5% ರಿಕವರಿ ಆಗಿದೆ. ಒಂದು ಇಂಡೆಕ್ಸು 5%ಗೆ ಮೂವ್ ಆಗ್ತಿದೆ ಅಂದರೆ ಅದೊಂದು ಡೆಫಿನೆಟ್ಲಿ ಒಂದು ಸ್ಮಾಲ್ ಥಿಂಗ್ ಅಂತೂ ಅಲ್ಲ. ಆ ಥರ S&P 500 ಆದರೂ, ನ್ಯಾಸ್ಡ್ಯಾಕ್ ಆದರೂ, ಡೌಝೋನ್ ಆದರೂ, ಆ ಎಂಟರ್ US ಅಂತಾನೆ ಅಲ್ಲ, ಏಷ್ಯನ್ ಮಾರ್ಕೆಟ್ಸ್ ಎಲ್ಲನೂ ವೆರಿ ಸ್ಟ್ರಾಂಗ್ ಆಗಿ ರಿಕವರಿ ಆಗ್ತಾ SGX ನಿಫ್ಟಿಲಿ ನಮ್ಗೆ ಆ ಗ್ಯಾಪ್ ಅಪ್ ಅಂತೂ ಕಾಣಿಸಿದೆ ಅಲ್ವಾ? ಆದರೆ ಈ ಥರ ಬಂದಿರುವಂಥ ಗ್ಯಾಪ್ ಅಪ್ನ ಸ್ವಲ್ಪ ಹುಷಾರಾಗಿ ಅರ್ಥ ಮಾಡ್ಕೋಬೇಕು. ಗ್ಲೋಬಲ್ ಆಗಿ ಎಕಾನಮಿ ಡೇಟಾ ಚೆನ್ನಾಗಿದ್ದು, ಅದಲ್ಲದೆ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅಂತ ಹೇಳ್ತಾ ಇರೋದು, ಎಕಾನಮಿ ಇನ್ಫ್ಲೇಷನ್ ಸ್ಟೆಬಿಲೈಸ್ ಆಗಿದೆ, ಮಾರ್ಕೆಟ್ನಲ್ಲಿ ಒಂದು ಸೆಂಟಿಮೆಂಟ್ ಪಾಸಿಟಿವ್ ಆಗಿ ಫ್ಲೋ ಆಗಿ ಸ್ಟಾಕ್ಸ್ ಮೂವ್ ಆಗ್ತಾ ಇದ್ರು, ಇಂಡೆಕ್ಸ್ ಮೂವ್ ಆಗ್ತಾ ಇದ್ರೆ ನಾವು ಅದನ್ನು ಪಾಸಿಟಿವ್ ಆಗಿ ತಗೋಬಹುದು. ಆದರೆ ಬಂದಿರೋ ಡೇಟಾ ಅಂತೂ ಫುಲ್ ನೆಗೆಟಿವ್. ಇದಕ್ಕೆ ಕಾರಣವಾಗಿ ಅಪ್ಕಮಿಂಗ್ ಟೈಮ್ಸಲ್ಲಿ ಬಡ್ಡಿ ರೇಟ್ಗಳು ಹೇಗೋ ಬೆಳೆಯುತ್ತೆ. ಬಡ್ಡಿ ರೇಟ್ಗಳು ಬೆಳೆಯೋದನ್ನೋದು ಮಾರ್ಕೆಟ್ಗೆ ಪಾಸಿಟಿವ್ ಅಂತೂ ಅಲ್ಲ, ನೆಗೆಟಿವ್. ಸೊ ಇಷ್ಟೊಂದು ನೆಗೆಟಿವ್ಸ್ ಇದೆ ಅಲ್ವಾ? ಆದರೆ ಪ್ರೀವಿಯಸ್ಲಿ ಯಾರಾದರೆ ನೆಗೆಟಿವ್ ಪೊಸಿಷನ್ ಬಿಲ್ಡ್ ಮಾಡಿರ್ತಾರಲ್ವಾ, ಕ್ಯಾರಿ ಮಾಡ್ತಾ ಇರ್ತಾರಲ್ವಾ ಮಾರ್ಕೆಟ್ನಲ್ಲಿ, ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮ್ನಲ್ಲೂ ನೆಟ್ ಶಾರ್ಟ್ ಪೊಸಿಷನ್ಸು FISಂದ 80% ಇತ್ತು. ಸೊ ಶಾರ್ಟ್ ಪೊಸಿಷನ್ಸ್ ಆಲ್ರೆಡಿ ಮಾರ್ಕೆಟ್ನಲ್ಲಿ ಇದೆ. ಇವನ್ ನಮ್ಮ ಮಾರ್ಕೆಟ್ಸ್ ಅಂತಾನೆ ಅಲ್ಲ, US ಮಾರ್ಕೆಟ್ಸಲ್ಲೂ ಇದೆ. ಬಿಕಾಸ್ ಲಾಸ್ಟ್ 6 ಟ್ರೇಡಿಂಗ್ ಸೆಷನಿಂದ US ಮಾರ್ಕೆಟ್ಸು ಡೌನ್ ಸೈಡ್ಗೆ ಫಾಲ್ ಆಗ್ತಿದೆ. ಈ ಥರ ಲಾಸ್ಟ್ 6 ಟ್ರೇಡಿಂಗ್ ಸೆಷನಿಂದ ಕಂಟಿನ್ಯೂಸ್ಲಿ ಫಾಲಲ್ಲಿರುವಂಥ ಮಾರ್ಕೆಟು ಓವರ್ಸೋಲ್ಡ್ ಪೊಸಿಷನಲ್ಲಿ ಇರ್ತಾ ಇರೋದು, ಇದರ ಜೊತೆಗೆ ಶಾರ್ಟ್ ಪೊಸಿಷನ್ ಜಾಸ್ತಿ ಆಲ್ರೆಡಿ ಮಾರ್ಕೆಟ್ ಇರ್ತಾ ಆ ಫಾಲ್ನಲ್ಲಿ ನಡ್ತಿರುವಂಥ ಪ್ರಾಫಿಟ್ ಬುಕ್ಕಿಂಗಿಂದಾನೇ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸಲ್ಲಿ ಈ ಶಾರ್ಟ್ ಕವರಿಂಗ್ ರ್ಯಾಲಿ ಅನ್ನೋದು ನಮಗೆ ಕಾಣಿಸಿದೆ. ಆದರೆ ಇದು ಸ್ಟ್ರಾಂಗ್ ಫಂಡಮೆಂಟಲ್ ಫ್ಯಾಕ್ಟರ್ಸಿಂದ ಕಾಣಿಸಿರೋಂಥ ರ್ಯಾಲಿ ಅಂತೂ ಅಲ್ಲ. ನಮ್ಮ ಮಾರ್ಕೆಟ್ಸು ಓಪನಿಂಗ್ ಟೈಮ್ಗಂತೂ ಚೆನ್ನಾಗೇ ಇತ್ತು. US ಮಾರ್ಕೆಟ್ಸು ಒಳ್ಳೆ ಕ್ಲೋಸ್ ಅಂತೂ ಆಗಿದೆ, ಏಷ್ಯನ್ ಮಾರ್ಕೆಟ್ಸು ಸ್ಟ್ರಾಂಗ್ ಆಗಿ ಇದೆ. ಬಟ್ ನಮ್ಮ ಮಾರ್ಕೆಟ್ಸ್ ಓಪನ್ ಆದಮೇಲೆ US ಫ್ಯೂಚರ್ಸು ಸ್ಲೈಡ್ ಆಗ್ತಾ ಡೌನ್ ಸೈಡ್ಗೆ ಸ್ವಲ್ಪ ಫಾಲ್ ಆಗ್ತಾ ಹೋಗಿವೆ. ಆ್ಯಂಡ್ ಈವನ್ ಯುರೋಪಿಯನ್ ಮಾರ್ಕೆಟ್ಸನ್ನು 0.5 to 1% ಹತ್ರ ಗೇನ್ಸಿಂದ ಓಪನ್ ಆಗ್ತಾ ಇರೋದು. ನಿನ್ನೆ US ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ನಿನ್ನೆ ನೈಟ್ ಕಾಣಿಸಿರೋಂಥ ಸ್ಟ್ರೆಂತು ಇವತ್ತು ಮಾರ್ನಿಂಗಿಂದ ಕಾಣಿಸಿಲ್ಲ. ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸು. ನಾಳೆ ನಮಗೆ HDFC ಬ್ಯಾಂಕ್ಸ್ ನಂಬರ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಕ್ ಎಲ್ಲಾನು ಬಿಗ್ ನಂಬರ್ಸ್ ಲೈಕ್ ITC, ಆಕ್ಸಿಸ್ ಬ್ಯಾಂಕ್ ಆ್ಯಂಡ್ ರಿಲಯನ್ಸ್ ಅವರಂತೂ ಫ್ರೈಡೇ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಪೋಸ್ಟ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ ಸಾಟರ್ಡೇ ICICI ಬ್ಯಾಂಕ್ ನಂಬರ್ಸು ಇರುತ್ತೆ. ಈ ಥರ ನಿಫ್ಟಿ ರಿಲೇಟೆಡ್ ಆಗಿ ಹೈ ವೇಟೇಜ್ ಇರುವಂಥ ಸ್ಟಾಕ್ಸ್ ಎಲ್ಲಾನು ನೆಕ್ಸ್ಟ್ ವೀಕ್ ಡೇಟಾನಲ್ಲಿ ಪಬ್ಲಿಷ್ ಆಗುತ್ತೆ. ಅದರಿಂದ ಕೇವಲ ನಿಫ್ಟಿನಲ್ಲೇ ಟ್ರೇಡ್ ಮಾಡ್ತಿರೋವಂಥವ್ರು ಈ ರಿಸಲ್ಟ್ ಸ್ವಲ್ಪ ಟ್ರ್ಯಾಕ್ ಮಾಡ್ತಾ ಇರೋದು ಒಳ್ಳೇದಾಗತ್ತೆ. ಆ್ಯಂಡ್ ಯಾರಾದರೂ IT ಸ್ಟಾಕ್ನಲ್ಲಿ ರೀಸೆಂಟ್ ಟೈಮ್ಸಲ್ಲಿ ಪೊಸಿಷನ್ಸ್ನ ಬಿಲ್ಡ್ ಮಾಡಬೇಕಂತ ಅನ್ಕೊಂತಿರ್ತಾರಲ್ವ, ಈಗ ಬರ್ತಿರೋಂಥ IT ನಂಬರ್ಸು ಎಕ್ಸೆಪ್ಟ್ 1 or 2 ಮೋಸ್ಟ್ಲಿ ಲಾರ್ಜ್ ಕ್ಯಾಪ್ ಸ್ಪೇಸ್ನಲ್ಲಿ ಸ್ಟ್ರಾಂಗ್ ನಂಬರ್ಸೇ ಡೆಲಿವರಿ ಆಗ್ತಾ ಇರೋದು. ಈವನ್ ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲೂ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾರಂತ ಅವ್ರು ಕೊಡ್ತಿರೋಂಥ ಗೈಡೆನ್ಸು IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಸ್ಟೆಬಿಲೈಸಿಂಗ್ ಫ್ಯಾಕ್ಟರ್ ಆಗಿ ಕಾಣಿಸ್ತಾ ಇದೆ. ಓಕೆ, ಫರ್ದರ್ ಆಗಿ ನಾವು ಮಾರ್ಕೆಟ್ನ ಹೇಗೆ ಗಮನಿಸಬೇಕು? ಫ್ರೆಂಡ್ಸ್, ಇವತ್ತು ಓಪನ್ ಆಗ್ತಿರೋಂಥ US ಮಾರ್ಕೆಟ್ಸು
ನಮಗೊಂದು ಆನ್ಸರ್ ಕೊಡುತ್ತೆ. ಬಿಕಾಸ್ ಲಾಸ್ಟ್ ಟ್ರೇಡಿಂಗ್ ಸೆಷನಲ್ಲೂ ನಿನ್ನೆ ಸ್ಟ್ರಾಂಗ್ US ಮಾರ್ಕೆಟ್ನಲ್ಲೂ ಕ್ಲೋಸಿಂಗಲ್ಲಿ ಕಾಣಿಸಿದೆ ಅಲ್ವಾ, ಅದು ಇವತ್ತು ಫಾಲೋ ಅಪ್ ಆಗಿ ಬರಬೇಕು. ಒಂದು ವೇಳೆ ಬುಲ್ಸ್ನಲ್ಲಿ ಸ್ಟ್ರೆಂತ್ ಇದ್ರೆ ಬುಲ್ಸ್ ಫ್ರಂಟ್ ಸೀಟ್ ತಗೊಂಡ್ರೆ ಇವತ್ತು US ಮಾರ್ಕೆಟ್ನಲ್ಲಿ ಫಾಲೋ ಅಪ್ ರ್ಯಾಲಿ ಬರುತ್ತೆ. ಫಾಲೋ ಅಪ್ ರ್ಯಾಲಿ ಬಂದು ಅದು ಕಂಟಿನ್ಯೂ ಆಗುತ್ತೆ. ಬಿಕಾಸ್ US ಮಾರ್ಕೆಟ್ ಫ್ಯೂಚರ್ಸ್ ಇವತ್ತು ಮಾರ್ನಿಂಗ್ ಇಂದನೂ ಡೌನ್ ಸೈಡ್ ಫಾಲ್ ಆಗ್ತಿದೆ. ಅದರ ರಿಲೇಟೆಡ್ ಆಗಿ ಸ್ವಲ್ಪ ಟರ್ನ್ ಅರೌಂಡ್ ಇರ್ತಾ ಬುಲ್ಸ್ ಚಾರ್ಜ್ ತಗೊಂತಾರ ಅಥವಾ ಅಗೈನ್ ಬೇರ್ಸ್ ಫ್ರಂಟ್ ಸೀಟ್ ತಗೊಂಡು ಅಗೈನ್ US ಮಾರ್ಕೆಟ್ಸ್ ಅಲ್ಲಿ ನಿನ್ನೆ ರ್ಯಾಲಿಯಲ್ಲಿ ಬರ್ತಿರುವಂಥ ಮೋಸ್ಟ್ ಆಫ್ ದಿ ಗೇನ್ಸ್ ಎಲ್ಲಾನು ವೈಪೌಟ್ ಆಗತ್ತಾ ಅನ್ನೋದು ನಾವು ಇವತ್ತು ಗಮನಿಸಬೇಕು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು NMDC ಬಗ್ಗೆ ಮಾತಾಡ್ಕೊಳ್ಳೋಣ. MPTC NMDC ಅವರ ಬಿಸ್ನೆಸ್ನಲ್ಲಿ ಇರೋ ಸ್ಟೀಲ್ ಬಿಸ್ನೆಸ್ನ ಸಪ್ರೇಟ್ ಎಂಟಿಟಿ ತಗೊಂಬಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ವಾ, ಅದಕ್ಕೆ ರಿಕಾರ್ಡ್ ಡೇಟ್ನ ಪ್ರಕಟಣೆ ಮಾಡಿದ್ದಾರೆ. ಅಕ್ಟೋಬರ್ 28ಗೆ ಯಾರು ಡಿಮ್ಯಾಟ್ ಅಕೌಂಟಲ್ಲಾದರೆ NMDC ಶೇರ್ಸ್ ಇರುತ್ತಲ್ಲ ಅವರಿಗೆ ಅಪ್ಕಮಿಂಗ್ ಟೈಮ್ಸಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಲಿಸ್ಟ್ ಆಗ್ತಿರೋಂಥ ಸ್ಟೀಲ್ ಬಿಸ್ನೆಸ್ ರಿಲೇಟೆಡ್ ಆಗಿ ಶೇರ್ಸ್ ಅಂತೂ ಅವ್ರಿಗೆ ಸಿಗತ್ತೆ. ಇವೇನು ಫ್ರೀ ಆಗಿ ಬರ್ತಿರೋಂಥ ಶೇರ್ಸ್ ಅಲ್ಲ, ಈ ಥರ ಬರ್ತಿರೋಂಥ ಶೇರ್ಗೆ ಈಕ್ವಲೆಂಟ್ ಆಗಿ ಇಲ್ಲಿ ಸ್ಟಾಕ್ ಪ್ರೈಸ್ ಫಾಲ್ ಆಗುತ್ತೆ. ಪರ್ ಎವ್ರಿ NMDC ಶೇರ್ಗೆ ಸಪ್ರೇಟ್ ಆಗಿ ಬಂದು ಲಿಸ್ಟ್ ಆಗ್ತಿರೋಂಥ ಇವರ ಸ್ಟೀಲ್ ಬಿಸ್ನೆಸ್ ರಿಲೇಟೆಡ್ ಆಗಿನೂ ಒಂದು ಶೇರ್ ಅನ್ನೋದು ಇವರಿಗೆ ಅಲಾಟ್ ಮಾಡ್ತೀವಿ ಅನ್ನೋ ಹತ್ರ ಮೆನ್ಷನ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನೀವು ಯಾರಾದರೂ HLE ಗ್ಲಾಸ್ಕೋಟ್ ಸ್ಟಾಕ್ ಹೋಲ್ಡ್ ಮಾಡ್ತಾ ಇದ್ರೆ ಅಕ್ಟೋಬರ್ 18ಗೆ ಸ್ಟಾಕ್ ಅನ್ನೋದು ಡಿವೈಡೆಡ್ ಬೈ 5 ಆಗುತ್ತೆ. ಮೀನ್ಸ್ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ಸ್ಟಾಕ್ ಪ್ರೈಸು 5ಇಂದ ಡಿವೈಡ್ ಆಗ್ತಾ ಲಾಸ್ ಅಂತೂ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಕಾಣಿಸುತ್ತೆ. ಆದರೆ ಅಪ್ಕಮಿಂಗ್ ಡೇಸ್ನಲ್ಲಿ ನಂಬರ್ ಆಫ್ ಶೇರ್ಸನ್ನು 5ಇಂದ ಮಲ್ಟಿಪ್ಲೈ ಆಗ್ತಾ ಲಾಸ್ ಅಂತೂ ಕಾಂಪನ್ಸೇಟ್ ಆಗುತ್ತೆ. ಈ ಥರ ನಡೆಯೋ ಡೇಟು ಎಕ್ಸ್ ಡೇಟು 18th ಅಕ್ಟೋಬರ್. ಇಫ್ ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಸ್ಟಾಕ್ ಸ್ಪ್ಲಿಟ್ನಲ್ಲಿ ಅಂದ್ಕೊಂಡ್ರೆ 18th ಅಕ್ಟೋಬರ್ ಮುಂಚೆ ಮೀನ್ಸ್ ಮಂಡೇಗಂದ್ರೂ ಮುಂಚೆ ಈ ಸ್ಟಾಕ್ ಸ್ಪ್ಲಿಟ್ನಲ್ಲಿ ಎಲಿಜಿಬಿಲಿಟಿ ಇರುತ್ತೆ. ನೆಕ್ಸ್ಟು ಫೆಡರಲ್ ಬ್ಯಾಂಕ್ ಅವ್ರ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕ್ವಾರ್ಟರ್ FY23 ನಂಬರ್ಸ್ನ ಲಾಸ್ಟ್ ಕ್ವಾರ್ಟರ್ ಆ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಜೊತೆನು ಇಯರ್ ಜೊತೆನು ಕಂಪೇರ್ ಮಾಡಿದ್ರೆ ಅಂಡ್ ಈಚ್ ಅಂಡ್ ಎವ್ರಿ ಸೆಗ್ಮೆಂಟಲ್ಲೂ ನಮಗೆ ಗ್ರೋತ್ ಕಾಣಿಸುತ್ತೆ. ಅಂಡ್ ಇವನ್ ಇವರ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸೈಡು ನೋಡ್ತಿದ್ರು ಲಾಸ್ಟ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಪರ್ಟಿಕ್ಯುಲರ್ಲಿ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಜೊತೆ ಒಂದು ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟು ಅಸೆಟ್ ಕ್ವಾಲಿಟಿನಲ್ಲಿ ಕಾಣಿಸ್ತಾ ಇರೋದು. ಅಂಡ್ ಇವರ ರೆಸ್ಟ್ ಆಫ್ ದಿ ಪ್ಯಾರಾಮೀಟರ್ಸ್ ಇನ್ಕ್ಲೂಡಿಂಗ್ ಇವರ ರಿಟರ್ನ್ ರೇಷಿಯೋನ ಕಂಪೇರ್ ಮಾಡ್ತಿದ್ರು ಇನ್ ಲಾಸ್ಟ್ 30 ಕ್ವಾರ್ಟರ್ಸ್ನಲ್ಲೂ ಹೈ ಆಗಿರ್ತಾ ಇರೋದು. ಅಂಡ್ ಓವರ್ ಆಲ್ ಆಗಿ ಈ Q2 ಡೇಟಾನಲ್ಲಿ ಫೆಡರಲ್ ಬ್ಯಾಂಕ್ ಅವರು ಸ್ಟ್ರಾಂಗ್ ಆಗಿ ನಂಬರ್ಸ್ ಪೋಸ್ಟ್ ಮಾಡ್ತಾ ಇರೋದ್ರಿಂದ ಸ್ಟಾಕ್ ಇವತ್ತು 4.5% ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ 17,160 ಲೆವೆಲ್ ಬ್ರೇಕ್ ಆಗಿ ಡೌನ್ ಸೈಡ್ ಫಾಲ್ ಆಗ್ತಾ ಇದ್ರೆ ಪ್ರೀವಿಯಸ್ಲಿ ನಾವು ನೋಡ್ತಿರುವಂಥ ಲೆವೆಲ್ 17,080 to 17,050 ಈ ಝೋನು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಇಫ್ ಇದನ್ನು ಬ್ರೇಕ್ ಆಗ್ತಾ ಇದ್ರೆ 16,950 ಇಲ್ಲಿಂದ ನಿಫ್ಟಿ ಟಾಪ್ ಸೈಡ್ಗೆ ಮೂವ್ ಆಗ್ತಾ ಇದ್ರೆ 17,270 ಅಂಡ್ ಅದರ ಅಬೌವ್ 17,330. ಇವತ್ತು 17,330 to 350 ಈ 20 ಪಾಯಿಂಟ್ ಝೋನ್ನಲ್ಲೇ ನಮಗೆ ರಿಜೆಕ್ಷನ್ ಅಂತೂ ಕಾಣಿಸಿದೆ ನಿಫ್ಟಿನಲ್ಲಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಟಾಪ್ ಸೈಡ್ಗೆ ಮೂವ್ ಆಗ್ತಾ ಇದ್ರೆ ಇವತ್ತು ರೆಸಿಸ್ಟೆಂಟ್ ಫೇಸ್ ಮಾಡಿದಂಥ ಝೋನು 39,560 ಇದೇ ಇಂಪಾರ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀನಿ. ಅಂಡ್ ಈಗ ಇಂಪಾರ್ಟೆಂಟ್ ಲೆವೆಲ್ ಬಿಲೋ ಅಂತೂ ಇದೆ, ಆದರೆ ಪ್ರೀವಿಯಸ್ ಆಗಿನೂ ಮಲ್ಟಿಪಲ್ ಟೈಮ್ಸು 39,235 ಹತ್ರ ಸಪೋರ್ಟ್ ತಗೊಂತಿದೆ ಬ್ಯಾಂಕ್ ನಿಫ್ಟಿ. ಅದರಿಂದ ಸಪೋರ್ಟ್ ಲೆವೆಲ್ ಚೇಂಜ್ ಮಾಡ್ತಾ 39,240ನೇ ಗಮನಿಸ್ತಾ ಇದ್ದೀನಿ. ಒಂದು ಬಿಗ್ ಮೂವ್ ಬಂದಾಗ ಆಪ್ಷನ್ ಚೈನ್ ಡೇಟಾ ನಾವು ಗಮನಿಸದೇ ಇರೋದು ಬೆಟರ್. ಅಂಡ್ ಪರ್ಸನಲಿ ನಾನಂತೂ ಪ್ರೀವಿಯಸ್ ಡೇನ ನಿಮಗೆ ಹೇಳ್ದಂಗೆ ಡೌನ್ ಸೈಡು 16,700 ಅಂಡ್ ಟಾಪ್ ಸೈಡು 17,500 ಈ 800 ಪಾಯಿಂಟ್ನ ಗಮನಿಸಿ ಸೇಫ್ ಅಂತ ಭಾವಿಸ್ತಾ ಇದ್ದೀನಿ. ಬಿಕಾಸ್ ಇವು ಯಾವುದೂ ರೀಸೆಂಟ್ ಟೈಮ್ಸಲ್ಲಿ ಬ್ರೇಕ್ ಆಗದಿರೋ ಅಂಥ ಝೋನ್ಸ್. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.